ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ಓಂ ರೀಂ ಶ್ರೀಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ತೆ ಎಲ್ರಿಗೂ. ಇವತ್ತು 9 ಸೀರೀಸಲ್ಲಿ ಯಾರ್ಯಾರು ಬಿಟ್ಟಿದ್ದೀರಾ, 9th 18th ಆರ್ 27th ಎನಿ ಡೇಟ್ಸ್, ಯಾವುದಾದ್ರೂ ತಿಂಗಳಲ್ಲಾಗಿರ್ಬೋದು. ನಿಮಗೆ 2025 ಹೇಗಿರುತ್ತೆ, ಗುಡ್ಡಾ ಬ್ಯಾಡಾ ಅಂತ ಹೇಳ್ತೀನಿ. 9 ಇಂಡಿಕೇಟ್ಸ್ ಮಾರ್ಸ್, ಮಂಗಳ ಗ್ರಹ. 9 ಈಸ್ ಒನ್ ಆಫ್ ದ ಪವರ್ಫುಲ್ ನಂಬರ್ ಅಂತ ಹೇಳ್ಬೋದು. ಯಾಕಂದರೆ 9 ಇಂಡಿಕೇಟ್ಸ್ 9 ಪ್ಲ್ಯಾನೆಟ್ಸ್, 27 ನಕ್ಷತ್ರಾಸ್, 22 + 7 9 ಬರುತ್ತೆ. ಹಾಗೇನು 108 ಪಾದ, 1 + 8 9 ಬರುತ್ತೆ. ನಾವು ಮಂತ್ರ ಜಪ ಮಾಡುವಾಗಲೂ ಕೂಡ 108 ಬಾರಿಗೆ ಮುಗಿಸ್ತೀವಿ. ಅಗೇನ್ 1 + 8 9. ಸೊ 9 ಬಂದ್ಬಿಟ್ಟು ಯೂನಿವರ್ಸಲ್ಲಲ್ಲಿ ತುಂಬ ಪವರ್ಫುಲ್ ನಂಬರ್ ಅಂತ ಹೇಳ್ಬೋದು. ಈ 9 ಸೀರೀಸಲ್ಲಿ ಹುಟ್ಟಿರೋ ಕ್ಯಾರೆಕ್ಟರ್ ಹೇಗಿರುತ್ತೆ, ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಇವ್ರಿಗೆ ಯೂಶಲಿ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಸಹಜವಾಗಿ. ಇವರು ಯಾರ ಕೆಳಗಡೆನೂ ಕೆಲಸ ಮಾಡೋದಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಬೇರೆಯವರು ಇವ್ರಿಗೆ ಕಮೆಂಟ್ ಮಾಡೋದು ಇವರು ಸಹಿಸೋದಕ್ಕಾಗಲ್ಲ. ಇವರು ಯಾರ ಮಾತನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದು ಇಲ್ಲ. ಇವರು ದೀರ್ಘಕಾಲದವರೆಗೂ ಒಂದೇ ಸ್ಥಳದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ದೇ ಲೈಕ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದೇ ಕಡೆ ಅಂತೂ ಕೂತ್ಕೊಂಡು ವರ್ಕ್ ಮಾಡೋದು ಇವ್ರಿಗೆ ತುಂಬ ಕಷ್ಟನೇ ಆಗುತ್ತೆ. ಇವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಸ್ವಲ್ಪ ನೇರವಾಗಿ ಮಾತಾಡೋದ್ರಿಂದ ಸ್ವಲ್ಪ ಇವ್ರಿಗೆ ಎನಿಮೀಸ್ ಸ್ವಲ್ಪ ಯೂಶಲಿ ಇರ್ತಾರೆ. ಸ್ವಲ್ಪ ಇವರು 9 ಅಂದರೆ ಮಾರ್ಸ್ ಅಂತ ಹೇಳಿದೆ. ಮಾರ್ಸ್ ಅಂದರೆ ಫೈರ್. ಸೊ ಇವರಲ್ಲಿ ಇವರು ಕೋಪ ಮಾಡ್ಕೊಂಡ್ರೆ ಅಂತೂ ಇವರು ಅಕ್ಕಪಕ್ಕ ಯಾರೂ ಇರೋಂಗೇ ಇಲ್ಲ, ಅಷ್ಟು ಅಗ್ರೆಸಿವ್ ಆಗಿಬಿಡ್ತಾರೆ ಅವರು ಅಂತ ಹೇಳ್ಬೋದು. ಯಾವಾಗಲೂ ಪೀಸ್ಫುಲ್ಲಾಗಿರಿ, ಕಾಮಾಗಿರಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರು ಅಂತ ಹೇಳ್ಬೋದು 9 ಸೀರೀಸಲ್ಲಿ ಹುಟ್ಟಿರೋರು. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಯೂಶಲಿ ಇರುತ್ತೆ. ಕಾನ್ಫಿಡೆನ್ಸ್ ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಈಸ್ ನಾಟ್ ಓಕೆ ಅಂತ ಹೇಳ್ತೀನಿ. ಸ್ವಲ್ಪ ಈಗೋ ಪ್ರಾಬ್ಲಮ್ ಇರುತ್ತೆ ಇವರಲ್ಲಿ. ಸೊ ಆದಷ್ಟು ಅದನ್ನು ತಿಳ್ಕೊಂಡು ಕಮ್ಮಿ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಫ್ಯೂಚರ್ಗೆ ಒಳ್ಳೆಯದು ಅಂತ ನಾನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದರ್ವೈಸ್ 9 ಇಂಡಿಕೇಟ್ಸ್ ಧರ್ಮ ಅಂತ ಹೇಳ್ಬೋದು. ನ್ಯೂಮರಾಲಜಿಲಿ 9 ಅಂದರೆ ಧರ್ಮ, ಸಾತ್ವಿಕ ಅಂತ ಹೇಳ್ಬೋದು. ಸೊ ಹಾಗಾಗಿ 9 ಸೀರೀಸಲ್ಲಿ ಹುಟ್ಟಿರೋರು ಯೂಶಲಿ ದೇ ವಿಲ್ ಬಿ ಗುಡ್ ಹ್ಯೂಮನ್ ಬೀಯಿಂಗ್. ಇವ್ರಿಗೆ ಸಹಾಯ ಮಾಡೋದು ತುಂಬ ಇಷ್ಟಪಟ್ಟು ಸಹಾಯ ಮಾಡ್ತಾರೆ. ಈ NGO ಹೋಗಿ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಯಾರಾದರೂ ಹಿರಿಯರು ಕಷ್ಟಪಡ್ತಾ ಇರೋದು ನೋಡಿದ್ರೆ ಇವರು ಏನಾದರೂ ಇವ್ರಿಗೇನು ಸಾಧ್ಯನೋ ಅದು ಸಹಾಯ ಮಾಡೋದಕ್ಕೆ ಇವ್ರು ಯಾವಾಗಲೂ ರೆಡಿ ಇರ್ತಾರೆ. ಮನಸ್ಸಿಂದ ಇಷ್ಟಪಟ್ಟು ಮಾಡ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಕೋಪ ಒಂದೇ ಇವರಲ್ಲಿರೋ ಒಂದು ಮೈನ್ ನೆಗೆಟಿವ್ ಅಂಶ ಅಂತ ಹೇಳ್ಬೋದು. ಆ ಕೋಪನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆ್ಯಂಡ್ ಈಗೋ ಇವೆರಡೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯು ವಿಲ್ ಬಿ ದ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನಾನು ಹೇಳ್ತೀನಿ. 9 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, ಜಾನ್ವರಿ ಮಂತಲ್ಲಿ ನಿಮಗೆ 2025 ಹೇಗಿರುತ್ತೆ? ನಿಮಗೆ ಈ ವರ್ಷ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ನೀವೇನಾದರೂ ಪ್ಲ್ಯಾನಿಂಗಲ್ಲಿದ್ದರೆ, ಲೈಕ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಏನಾದರೂ ಶುರು ಮಾಡಬೇಕು ಅಂತ ಇದ್ದರೆ, ಈ ವರ್ಷ ಬೆಸ್ಟ್ ಇಯರ್. ಈ ವರ್ಷ ನೀವು ಫುಲ್ ಎನರ್ಜೆಟಿಕ್ ಆಗಿರ್ತೀರ. ಅಫ್ಕೋರ್ಸ್ ಯು ಪೀಪಲ್ ಆರ್ ದ ಎನರ್ಜೆಟಿಕ್ ಆಲ್ವೇಸ್, ಬಟ್ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತೀರಾ, ತುಂಬ ಎಂಥಿಯಾಸ್ಟಿಕ್ ಆಗಿರ್ತೀರ. ಈ ವರ್ಷ ಏನೇ ನೀವು ಶುರು ಮಾಡಿದ್ರು ಅದು ದೀರ್ಘಕಾಲದವರೆಗೂ ಉಳಿಯುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಫೆಬ್ರವರಿ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 9 ಸೀರೀಸ್ ಅವರು, ನಿಮಗೆ 2025 ಸ್ವಲ್ಪ ಸ್ಲೋ ಸ್ಟಾರ್ಟ್ ಅಂತ ಹೇಳ್ತೀನಿ. ಸ್ವಲ್ಪ ನಿಮ್ಮ ಟೈಮು ಎನರ್ಜಿ ವೇಸ್ಟು ಅಂತ ಫೀಲ್ ಆಗುತ್ತೆ ಈ ವರ್ಷ. ಏನು ಮಾಡಿದ್ರೂ ನಿಮಗೆ ಕಾರ್ಯ ಕೈಗೂಡಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಪೇಷನ್ಸ್ ಆಗಿರಬೇಕು ಈ ವರ್ಷ. ಇನ್ನು ನೆಕ್ಸ್ಟು ಮಾರ್ಚ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 9 ಸೀರೀಸ್, ನಿಮಗೆ 2025 ಇಟ್ ವಿಲ್ ಬಿ ಎ ಪ್ಲೆಜೆಂಟ್ ಇಯರ್, ಎಂಜಾಯಬಲ್ ಇಯರ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಈ ವರ್ಷ. ಆದರೆ
ಈ ವರ್ಷ ಹೊಸ ಹೊಸ ಸ್ನೇಹಿತರನ್ನು ನೀವು ಸಂಪಾದಿಸ್ತೀರಾ, ಹೊಸ ಹೊಸ ಹಾಬೀಸ್ ಬೆಳೆಸ್ಕೊತೀರಾ. ಆದರೂ ಸ್ವಲ್ಪ ಶಾರ್ಟ್ ಲಿವ್ಡ್ ಇಂಟ್ರೆಸ್ಟ್ ಈ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ ನಿಮಗೆ ಈ ವರ್ಷ. ನೆಕ್ಸ್ಟು ಏಪ್ರಿಲ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 9 ಸೀರೀಸ್ ಅವರು 2025 ನಿಮಗೆ ಈ ವರ್ಷ ಸ್ವಲ್ಪ ಹಾರ್ಡ್ ವರ್ಕ್ ಆಗಿರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಸ್ವಲ್ಪ ಹೆಚ್ಚು ನಿಮ್ಮ ಮಾನಸಿಕವಾಗಿ ಕುಗ್ಗಿಸೋವಂಥ ಘಟನೆಗಳಾಗುತ್ತೆ ಈ ವರ್ಷ ನಿಮಗೆ. ಸ್ವಲ್ಪ ವರ್ಕ್ ಮಾಡೋ ಪ್ಲೇಸಲ್ಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ವರ್ಷ ನಿಮಗೆ ಅಂತ ಹೇಳ್ಬೋದು. ಸ್ವಲ್ಪ ಟ್ರಾನ್ಸ್ಫರ್ ಬರ್ಬೋದು ನಿಮಗೆ ಆರ್ಡ್ರು. ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಅಂತ ಹೇಳ್ತೀನಿ. ಆಮೇಲೆ ಹೆಲ್ತ್ ಇಶ್ಯೂಸ್ ಕೂಡ ನಿಮಗೆ ಬರ್ಬೋದು, ಎಸ್ಪೆಷಲಿ ಏಪ್ರಿಲ್, ಮೇ, ಅಕ್ಟೋಬರ್, ನವಂಬರ್ ಈ ಮಂತಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಬರ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಯೂಶ್ವಲಾಗಿ ನಿಮಗೆ ಹೆಲ್ತ್ ಇಶ್ಯೂಸ್ ಅಂತ ನೋಡೋದಾದರೆ ಡೈಜೆಸ್ಟಿವ್ ರಿಲೇಟೆಡ್ ಹೆಲ್ತ್ ಇಶ್ಯೂ ಬರ್ಬೋದು, ಸ್ಟಮಕ್ ರಿಲೇಟೆಡ್ ಲೈಕ್ ಗ್ಯಾಸ್ಟ್ರಿಕ್ ಇಶ್ಯೂ ಅಥವಾ ಡೈಜೆಷನ್ ಪ್ರಾಬ್ಲಮ್ ಅಥವಾ ಕಾನ್ಸ್ಟಿಪೇಷನ್ ಅಥವಾ ಎನಿ ಕೈಂಡ್ ಆಫ್ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್, ಆರ್ ಎಲ್ಸ್ ಟೂತ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಬಿ ಕೇರ್ಫುಲ್. ಓಂ ಶ್ರೀ ಷಣ್ಮುಖಾಯ ನಮಃ ಈ ಮಂತ್ರನ ಅನ್ಲಿಮಿಟೆಡಾಗಿ ಚಾಂಟ್ ಮಾಡಿ ಈ ವರ್ಷ ಅಂತ ಹೇಳ್ತೀನಿ. ನೆಕ್ಸ್ಟು ಮೇ ಮಂತಲ್ಲಿ ಯಾರ್ಯಾರು ಬಿಟ್ಟಿದ್ದೀರಾ 9 ಸೀರೀಸ್ ಅವರು, ನಿಮಗೆ 2025 ಹೇಗಿರುತ್ತೆ? ಈ ವರ್ಷ ನಿಮಗೆ ಬದಲಾವಣೆ ವರ್ಷ, ಸಾಕಷ್ಟು ಬದಲಾವಣೆ ನೋಡ್ತೀರಾ ಈ ವರ್ಷ ಅಂತ ಹೇಳ್ತೀನಿ. ಕೆಲಸದಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ನಿಮಗೆ ಬೇರೆ ಕಂಪ್ನಿಗೆ ಹೋಗ್ಬೋದು, ಅಥವಾ ಮನೆ ಬದಲಾವಣೆ ಮಾಡ್ಬೋದು ನೀವು, ಅಥವಾ ನೀವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೂ ಹೋಗ್ಬೋದು. ಯಾರಾದರೂ ಪ್ಲ್ಯಾನಿಂಗಲ್ಲಿದ್ದರೆ ಈ ವರ್ಷ ಬೇರೆ ದೇಶಕ್ಕೆ ಹೋಗೋ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಬೇಡದೇ ಇರೋದನ್ನು ಬಿಡೋದಕ್ಕೆ ಇದು ಅತ್ಯುತ್ತಮ ವರ್ಷ ಅಂತ ಹೇಳ್ತೀನಿ. ಸೊ ಒಟ್ಟಿನಲ್ಲಿ ಈ ವರ್ಷ ನಿಮಗೆ ಅನಿರೀಕ್ಷಿತ ಘಟನೆ ಆಗುತ್ತೆ ಈ ವರ್ಷ ಎಂಡ್ ಅಷ್ಟರಲ್ಲಿ ಅಂತ ನಾನು ಹೇಳ್ತೀನಿ. ಜೂನ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 9 ಸೀರೀಸ್ ಅವರು 9th, 18th, 27th ನಿಮಗೆ 2025 ಹೇಗಿರುತ್ತೆ? ಈ ವರ್ಷ ನೀವು ಆದಷ್ಟು ನಿಮ್ಮ ಮನೆ ಕಡೆ ಗಮನ ಇರುತ್ತೆ ಅಂತ ಹೇಳ್ತೀನಿ. ನಿಮ್ಮ ಫೋಕಸ್ ಈ ವರ್ಷ ನಿಮ್ಮ ಮನೆ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನೀವು ಪ್ರೀತಿ ಮಾಡೋ ವ್ಯಕ್ತಿಗಳ ಮೇಲೆ ನಿಮ್ಮ ಫೋಕಸ್, ಥಾಟ್ಸ್, ಎನರ್ಜಿ ಇರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಜುಲೈ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 9 ಸೀರೀಸಲ್ಲಿ ನಿಮಗೆ 2025 ಇಟ್ ವಿಲ್ ಬಿ ಎ ಸಾಫ್ಟ್ ಇಯರ್, ಜೆಂಟಲ್ ಇಯರ್ ಆ್ಯಂಡ್ ಕ್ವೈಟ್ ಗುಡ್ ಇಯರ್ ಅಂತ ಹೇಳ್ಬೋದು ನಿಮಗೆ. ಈ ವರ್ಷ ಏನಾದರೂ ಕೋರ್ಸ್ ಮಾಡಬೇಕು ಅಂತ ಯಾರಾದರೂ ಪ್ಲ್ಯಾನಿಂಗಲ್ಲಿದ್ದರೆ, ಹೊಸದಾಗಿ ಏನಾದರೂ ಎಜುಕೇಷನ್ ಸೇರ್ಕೊಬೇಕು, ಏನಾದರೂ ಕಲಿಬೇಕು, ನಾಲೆಜ್ ಗೈನ್ ಮಾಡಬೇಕು ಅಂತ ಇದ್ದರೆ ಈ ವರ್ಷ ಒಳ್ಳೆಯ ವರ್ಷ ಅಂತ ಹೇಳ್ತೀನಿ. ಈ ವರ್ಷ ಪ್ಲ್ಯಾನ್ ಮಾಡಿ ಸೇರ್ಕೊಳ್ಳೋಕ್ಕೆ. ಒಟ್ಟಿನಲ್ಲಿ ಈ ವರ್ಷ ನೀವು ಏನಾದರೂ ಒಂದು ನಾಲೆಜ್ ಗೈನ್ ಮಾಡ್ತೀರಾ, ಯಾವುದಾದ್ರೂ ವಿಚಾರದಲ್ಲಿ ಆಗಿರ್ಬೋದು. ಸ್ವಲ್ಪ ಈ ವರ್ಷ ನೀವು ಮೆಟೀರಿಯಲಿಸ್ಟಿಕ್ ಪೊಸಿಷನ್ಗಿಂತ ಸ್ವಲ್ಪ ಸ್ಪಿರಿಚುವಲ್ ಗ್ರೋತ್ ಕಡೆ ನಿಮ್ಮ ಗಮನ, ಆಸಕ್ತಿ ಇರುತ್ತೆ ಜಾಸ್ತಿ ಅಂತ ಹೇಳ್ತೀನಿ. ನೆಕ್ಸ್ಟು ಆಗಸ್ಟ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 9 ಸೀರೀಸಲ್ಲಿ ನಿಮಗೆ 2025 ಇಟ್ ವಿಲ್ ಬಿ ಎ ಲಿಟಲ್ ಇಯರ್ ಆಫ್ ಹಾರ್ಡ್ ವರ್ಕ್, ಬಟ್ ಇಟ್ ಈಸ್ ಅ ಮನಿ ಟೈಮ್ ಅಂತ ಹೇಳ್ಬೋದು. ನೀವೇನಾದರೂ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀನಿ ಇನ್ನೂ ಬರ್ತಾ ಇಲ್ಲ ಅಂತ ಯಾರಾದರೂ ಕೊರಗ್ತಾ ಇದ್ದೀರಾ, ಈ ವರ್ಷ ಅವರು ರಿಟರ್ನ್ ಕೊಡೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಒಟ್ಟಿನಲ್ಲಿ ನಿಮಗೆ ಯಾವುದಾದ್ರೂ ಸೋರ್ಸಿಂದ ಈ ವರ್ಷ ಹಣ ಬರುತ್ತೆ, ಪ್ರಾಫಿಟ್ ಜಾಸ್ತಿ ಬರ್ಬೋದು ನಿಮಗೆ ಬಿಸ್ನೆಸ್ಸಲ್ಲಿ. ಶೇರ್ಸಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ವರ್ಷ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಒಳ್ಳೆ ಅಮೌಂಟ್ ಬಂದ ತಕ್ಷಣ ಇಮಿಡಿಯೇಟ್ ಶೇರ್ಸ್ನ ಸೇಲ್ ಮಾಡಿಬಿಡಿ, ಮತ್ತೆ ಜಾಸ್ತಿ ಆಗುತ್ತೆ ಅಂತ ಕಾಯ್ಬೇಡಿ ಅಂತ ಹೇಳ್ತೀನಿ. ಒಟ್ಟಿನಲ್ಲಿ ನೀವು ಈ ಹಿಂದಿನ ವರ್ಷ ಏನು ಕಷ್ಟಪಟ್ಟಿರ್ತೀರ ಈ ವರ್ಷ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಸ್ಯಾಲ್ರಿ ಇಂಕ್ರಿಮೆಂಟ್ ಎದುರು ನೋಡ್ತಾರೆ ಅವ್ರಿಗೆ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ಬೋದು, ಪ್ರಮೋಷನ್ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಪ್ರಮೋಷನ್ ಆಗ್ಬೋದು, ರಿವಾರ್ಡ್, ರೆಕಗ್ನಿಷನ್ ಸಿಗ್ಬೋದು ನಿಮಗೆ. ಬಟ್ ಹೆಲ್ತ್ ಇಶ್ಯೂಸ್ ಈ ವರ್ಷ ನಿಮಗೆ ಬರುತ್ತೆ. ಸೊ ಎಸ್ಪೆಷಲಿ ಏಪ್ರಿಲ್, ಮೇ, ಅಕ್ಟೋಬರ್, ನವಂಬರ್ ಈ ತಿಂಗಳಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಡೆ ಗಮನ ಇರಲಿ. ಯೂಶ್ವಲಿ ನಿಮಗೆ ಸ್ವಲ್ಪ ಡೈಜೆಸ್ಟಿವ್ ರಿಲೇಟೆಡ್ ಹೆಲ್ತ್ ಇಶ್ಯೂ ಲೈಕ್ ಸ್ಟಮಕ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರಿಕ್ ಟ್ರಬಲ್
ಮತ್ತು ಹಲ್ಲು ಈ ಹೆಲ್ತ್ ಇಶ್ಯೂಸ್ ಕಾಣಿಸೋ ಸಾಧ್ಯತೆ ಜಾಸ್ತಿ ಇದೆ. ಓಂ ಶ್ರೀ ಷಣ್ಮುಖಾಯ ನಮಃ ಅಂತ ಅನ್ಲಿಮಿಟೆಡ್ ಈ ಮಂತ್ರ ಪ್ರಕಟಣೆ ಮಾಡಿ. ನೆಕ್ಸ್ಟು ಸೆಪ್ಟೆಂಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರ 9 ಸೀರೀಸ್ ಅವರು, ನಿಮಗೆ 2025 ಹೇಗಿರುತ್ತೆ? ಈ ವರ್ಷ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಕೊನೆಯ 3 ತಿಂಗಳಲ್ಲಿ. ನೆಕ್ಸ್ಟು ಹೇಗಿರಬೇಕು, ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಹಳೇದನ್ನು ಮರೆಯೋದಕ್ಕೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ನೀವೇನಾದರೂ ಕೊರಗ್ತಾ ಇದ್ದರೆ ಯಾವುದಾದ್ರು ಹಳೆ ವಿಚಾರ ನೆನೆಸ್ಕೊಂಡು ಈ ವರ್ಷ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ, ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಮೆಡಿಟೇಷನ್ ಆದಷ್ಟು ಟ್ರೈ ಮಾಡೋದಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಕ್ಟೋಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 9 ಸೀರೀಸ್ ಅವರು, ನಿಮಗೆ 2025 ಹೇಗಿರುತ್ತೆ? ಈ ವರ್ಷ ನಿಮಗೆ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ನೀವೇನಾದರೂ ಪ್ಲ್ಯಾನಿಂಗಲ್ಲಿದ್ದರೆ ಈ ವರ್ಷ ಪ್ಲ್ಯಾನ್ ಮಾಡಿ. ಈ ವರ್ಷ ಅತ್ಯುತ್ತಮ ವರ್ಷ ಅಂತ ಹೇಳ್ತೀನಿ. ಈ ವರ್ಷ ಏನೇ ಶುರು ಮಾಡಿದ್ರೂ ನೀವು ಅದು ದೀರ್ಘಕಾಲದವರೆಗೂ ಉಳಿಯೋ ಚಾನ್ಸಸ್ ಜಾಸ್ತಿ ಇದೆ. ಈ ವರ್ಷ ನೀವು ಎಂಥ್ಯೂಸ್ಟಿಕ್ ಆಗಿರ್ತೀರಾ, ಫುಲ್ ಎನರ್ಜೆಟಿಕ್ ಆಗಿರ್ತೀರಾ. ಈ ವರ್ಷ ಏನಾದರೂ ನ್ಯೂ ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ವರ್ಷ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ನವಂಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 9 ಸೀರೀಸ್ ಅವರು, ನಿಮಗೆ 2025 ಹೇಗಿರುತ್ತೆ? ನಿಮಗೆ ಈ ವರ್ಷ ಸ್ವಲ್ಪ ಸ್ಲೋ ಸ್ಟಾರ್ಟ್ ಆಗಿರುತ್ತೆ, ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಅಂತ ನಿಮಗೆ ತುಂಬ ಸರಿ ಅನಿಸುತ್ತೆ. ಈ ವರ್ಷ ಸ್ವಲ್ಪ ಪೇಷನ್ಸಿಂದ ಇರಬೇಕು ಎಲ್ಲ ವಿಚಾರದಲ್ಲೂ. ನೀವು ಸ್ವಲ್ಪ ಮೆಡಿಟೇಷನ್ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡಿ. ಮೆಡಿಟೇಷನ್ ಮೇಕ್ಸ್ ಯುವರ್ ಮೈಂಡ್ ಕಾಮ್ ಆ್ಯಂಡ್ ಪೀಸ್ಫುಲ್. ಅದು ನಿಮಗೆ ತುಂಬ ಅನಿವಾರ್ಯ ಅಂತ ನಾನು ಸಜೆಷನ್ ಮಾಡ್ತೀನಿ. ನೆಕ್ಸ್ಟು ಡಿಸೆಂಬರ್ ಮಂತಲ್ಲಿ ಯಾರು ಹುಟ್ಟಿದ್ದಾರೆ 9 ಸೀರೀಸ್ ಅವರು, ನಿಮಗೆ 2025 ಹೇಗಿರುತ್ತೆ? ನಿಮಗೆ ಈ ವರ್ಷ ಚೆನ್ನಾಗಿರುತ್ತೆ. ಇಟ್ ವಿಲ್ ಬಿ ಪ್ಲೆಜೆಂಟ್ ಎಂಜಾಯಬಲ್ ಇಯರ್, ಫುಲ್ ಆಫ್ ಫನ್, ಬಟ್ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಅಂತ ಹೇಳ್ತೀನಿ. ಈ ವರ್ಷ ಹೊಸ ಸ್ನೇಹಿತರನ್ನ ಸಂಪಾದಿಸ್ತೀರಾ, ಹೊಸ ಸ್ನೇಹಿತರು ನಿಮಗೆ ಪರಿಚಯ ಆಗ್ತಾರೆ, ಹೊಸ ಹಾಬೀಸ್ನ ಬೆಳೆಸ್ಕೊತಾರೆ. ಜಿಮ್ಗೆ ಸೇರ್ಕೊಬೋದು ನೀವು, ಅಥವಾ ಯೋಗ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಟ್ಟಲ್ಲಿ ಎನಿ ಕೈಂಡ್ ಆಫ್ ಹಾಬಿನ ನೀವು ಬೆಳೆಸ್ಕೊತೀರಾ, ಹವ್ಯಾಸನ ಈ ವರ್ಷ. ಬಟ್ ಆದರೂ ಶಾರ್ಟ್ ಲಿವ್ಡ್ ಇಂಟ್ರೆಸ್ಟ್ ವಿಲ್ ಬಿ ಮೋರ್ ಈ ವರ್ಷ ನಿಮಗೆ ಅಂತ ಹೇಳ್ತೀನಿ. ಓಂ ಶ್ರೀ ಷಣ್ಮುಖಾಯ ನಮಃ ಅಂತ ಅನ್ಲಿಮಿಟೆಡಾಗಿ ಚಾಂಟ್ ಮಾಡಿ ನೀವು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಾಸಿಟಿವ್ ಆಗಿ ರಿವ್ಯೂ ಕೊಡಿ, ಪಾಸಿಟಿವ್ ಆಗಿರಿ ಯಾವಾಗಲೂ.